ಹಾಯ್ ಆಲ್, ವೆಲ್ಕಮ್ ಟು ಪರ್ವಿನ್ ಮೀಡಿಯಾ. ನಾನು ನಿಮ್ಮ ಪರ್ವಿನ್. ಗಂಗರು ಅಥವಾ ತಲಕಾಡಿನ ಗಂಗರು ಸುಮಾರು 4ನೇ ಶತಮಾನದಿಂದ ಸುಮಾರು 10ನೇ ಶತಮಾನದವರೆಗೆ ದಕ್ಷಿಣ ಕರ್ನಾಟಕ ಮತ್ತು ತಮಿಳುನಾಡಿನ ಉತ್ತರ ಭಾಗಗಳನ್ನು ಆಳಿದ ಒಂದು ರಾಜಮನೆತನ. ಇವರು ದಕ್ಷಿಣ ಭಾರತದ ಒಂದು ಪ್ರಸಿದ್ಧ ರಾಜಮನೆತನದ ಅರಸರು. ಪಶ್ಚಿಮ ಗಂಗರೆಂದು ಪ್ರಸಿದ್ಧರಾಗಿದ್ದಾರೆ. ಇವರ ಸಮಕಾಲೀನರಾದ ಚಾಳುಕ್ಯ ರಾಷ್ಟ್ರಕೂಟರಷ್ಟು ಪ್ರಬಲರಲ್ಲದಿದ್ದರೂ ಅವರೊಂದಿಗೆ ಸಂಬಂಧಗಳನ್ನು ಬೆಳೆಸಿ ಸರಿಸಮಾನರಾಗಿ ಸ್ವತಂತ್ರರಾಗಿ ಆಳ್ವಿಕೆ ನಡೆಸಿದರು. ಇಷ್ಟೆಲ್ಲ ಇದ್ರೂ ಇವರ ಆಳ್ವಿಕೆ ಹೇಗೆ ಅಂತ್ಯವಾಯಿತು, ಈ ರಾಜ್ಯದ ಸ್ಥಾಪನೆ ಹೇಗಾಯಿತು, ನಮ್ಮ ಕರ್ನಾಟಕದ ಇತಿಹಾಸಕ್ಕೆ ಇಂದಿಗೂ ಹೆಮ್ಮೆ ಪಡುವಂತಹ ಕೊಡುಗೆಯಲ್ಲೊಂದನ್ನು ಇವರು ನೀಡಿದ್ದಾರೆ. ಅದು ಯಾವುದು ಅಂತ ಹೇಳಿ ನೋಡೋಣ. ಆದರೆ ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನು ಕ್ಲಿಕ್ ಮಾಡಿ. ಆಗ ಮಾತ್ರ ನಾನು ಅಪ್ಲೋಡ್ ಮಾಡುವಂಥ ಪ್ರತಿ ವಿಡಿಯೋನು ನಿಮಗೆ ಬಂದು ತಲುಪುತ್ತೆ. ಬನ್ನಿ ಈಗ ವಿಡಿಯೋಗೆ ಹೋಗೋಣ. ಗಂಗರ ರಾಜಧಾನಿ ಮೊದಲು ಕುವಲಾಳದಲ್ಲಿತ್ತು. ಕುವಲಾಲ ಅಂದರೆ ಇಂದಿನ ಕೋಲಾರ. 8ನೇ ಶತಮಾನದ ದೊರೆ ಶ್ರೀ ಪುರುಷ ತಲಕಾಡಿನಿಂದ ಆಳಲು ತೊಡಗಿದ. ಇದಲ್ಲದೆ ಮಾನ್ಯಪುರದಲ್ಲಿ ಅಂದರೆ ಇಂದಿನ ನೆಲಮಂಗಲದ ಮಣ್ಣೆ ಅನ್ನುವಂಥ ಒಂದು ಪ್ಲೇಸ್ ರಾಜನಿವಾಸವನ್ನು ಅಲ್ಲಿ ಏರ್ಪಡಿಸಿದ್ರು. ನಂದಿ ಬೆಟ್ಟ ಅಂದರೆ ನಂದಿಗಿರಿ ಗಂಗಾ ರಾಜ್ಯದಲ್ಲಿದ್ದ ಪ್ರಮುಖ ಗಿರಿದುರ್ಗ, ಗಂಗರ ಕಾಲದ ಗಣ್ಯ ಕೇಂದ್ರ ಅಂತಲೇ ಇದನ್ನು ಹೇಳ್ಬೋದು. ಇವರು ಮೊದಲು ಗಂಗಾ ಚುಸಾಸಿರ ಅಂದರೆ ಗಂಗಾ 6000 ಪ್ರಾಂತ್ಯದ ಅಧಿಪತಿಗಳಾಗಿದ್ದರು. ಈ ಪ್ರಾಂತ್ಯ ಆಂಧ್ರ ಪ್ರದೇಶದ ಅನಂತಪುರ ಹಾಗೂ ಕಡಪ ಜಿಲ್ಲೆಗಳನ್ನು ಕೂಡ ಒಳಗೊಂಡಿತ್ತು. ಕ್ರಮೇಣ ಇವರ ರಾಜ್ಯ ವಿಸ್ತಾರವಾಯಿತು. ಅದಕ್ಕೆ ಗಂಗವಾಡಿ 96,000 ಎಂಬ ಹೆಸರು ಬಂತು. ತಮಿಳುನಾಡಿನ ಸೇಲಂ, ಕೊಯಂಬತ್ತೂರು, ಉತ್ತರ ಆರ್ಕಾಡ್ ಜಿಲ್ಲೆಗಳ ಕೆಲವು ಭಾಗಗಳು ಇವರ ರಾಜ್ಯಕ್ಕೆ ಸೇರಿದ್ದವು. ಚನ್ನಪಟ್ಟಣದ ಸಮೀಪದ ಮಂಕುಂದ ಮತ್ತು ನೆಲಮಂಗಲದ ತಾಲೂಕಿನಲ್ಲಿರುವ ಮಣ್ಣೆ ಅಂದರೆ ಆಗಲೇ ಹೇಳಿದ್ನಲ್ವಾ ಮಾನ್ಯಪುರ ಇವರ ನೆಲೆವೀಡಾಗಿತ್ತು. ಈ ಗಂಗರು ಯಾರು ಎಂಬ ಪ್ರಶ್ನೆಗೆ ಲಭ್ಯವಿರುವ ಆಧಾರಗಳ ಮೇಲೆ ಖಚಿತವಾಗಿ ಉತ್ತರವನ್ನು ಹೇಳಲಾಗ್ತಾ ಇಲ್ಲ. ಆದರೂ 11-12ನೇ ಶತಮಾನದ ಅನಂತರ ಇವರ ಶಾಸನಗಳಲ್ಲಿ ಈ ಮನೆತನದ ಮೂಲ ಪುರುಷರನ್ನ ಕುರಿತು ಕೆಲವು ಕಥೆಗಳಿವೆ. ಮೊದಲನೇದಾಗಿ ಇವರು ಮೊದಲು ಉತ್ತರ ಭಾರತದ ಅಯೋಧ್ಯಾಪುರದಲ್ಲೂ ಅನಂತರ ಅಹಿಚ್ಛತ್ರಪುರದಲ್ಲೂ ಆಳುತ್ತಿದ್ರು. ಕಾರಣಾಂತರಗಳಿಂದ ಈ ವಂಶದ ದಡಿಗ ಮತ್ತು ಮಾಧವರೆಂಬ ಇಬ್ಬರು ರಾಜಕುಮಾರರು ದಕ್ಷಿಣ ಭಾರತದ ಗಂಗಪೇರೂರಿಗೆ ವಲಸೆ ಬಂದು ಅಲ್ಲಿ ಗಂಗವಾಡಿ 96,000 ರಾಜ್ಯವನ್ನ ಸ್ಥಾಪಿಸಿದ್ರು. ಗಂಗಪೇರೂರು ಎಂಬ ಹೆಸರಿನ ಗ್ರಾಮವೊಂದು ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯಲ್ಲಿದೆ. ಇದೇ ಶಾಸನೋಕ್ತ ಗಂಗಪೇರೂರು ಗ್ರಾಮವೆಂದು ಊಹಿಸಲಾಗ್ತಾ ಇದೆ. ಎರಡನೆಯದಾಗಿ ದೈವಿ ಸಿದ್ಧಾಂತದ ಪ್ರಕಾರ ಇವರು ಇಕ್ಷ್ವಾಕು ವಂಶದವರು ಅಂತ ಹೇಳಲಾಗ್ತಾ ಇದೆ. ಸೂರ್ಯ ವಂಶದ ಧನಂಜಯ ಈ ವಂಶದ ಮೂಲ ಪುರುಷ ಅಂತ ಹೇಳಲಾಗ್ತಾ ಇದೆ. ಇದು 11ನೇ ಶತಮಾನದ ಒಂದು ಶಾಸನದಲ್ಲಿ ಹೇಳಿರುವಂಥದ್ದು. ಈತನ ಮಗ ಹರಿಶ್ಚಂದ್ರನಿಗೆ ದಡಿಗ ಮಾಧವ ಎಂಬ ಇಬ್ಬರು ಮಕ್ಕಳಿದ್ರು ಅಂತೇಳಿ ಹೇಳಲಾಗ್ತಾ ಇದೆ. ಇನ್ನೊಂದು ಶಾಸನದಲ್ಲಿ ಹರಿಶ್ಚಂದ್ರನ ಮಗನ ಹೆಸರು ಭರತ ಅಂತೇಳಿ ಹೇಳಲಾಗ್ತಾ ಇದೆ. ಇವನಿಗೆ ವಿಜಯ ಮಹಾದೇವಿ ಎಂಬಂತಹ ಪತ್ನಿ ಇದ್ದು ಆಕೆ ಗಂಗಾ ನದಿಯಲ್ಲಿ ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ಪೂರ್ಣ ಮನೋರಥಳಾದ ಕಾರಣ ಅವಳ ಮಗನಿಗೆ ಗಂಗಾದತ್ತ ಎಂಬ ಹೆಸರು ಬಂದಿದೆ ಅಂತೇಳಿ ಹೇಳಲಾಗ್ತಾ ಇದೆ. ಇವನ ವಂಶದ ವಿಷ್ಣುಗುಪ್ತ ಎಂಬಂತಹವನು ಇಂದ್ರನನ್ನ ಸಂಪ್ರೀತಗೊಳಿಸಿ ಒಂದು ಆನೆಯನ್ನ ಪಾರಿತೋಷಕವಾಗಿ ಪಡೆದ. ಇವನ ಮಕ್ಕಳು ಭಗದತ್ತ ಮತ್ತು ಶ್ರೀದತ್ತ ಎಂಬಂತಹವರು. ಭಗದತ್ತ ಎಂಬಂತಹವನು ಕಳಿಂಗ ದೇಶಾಧಿಪತಿಯಾದ ಶ್ರೀದತ್ತ ವಂಶಾನುಗತವಾಗಿ ಬಂದಂತಹ ರಾಜ್ಯವನ್ನ ಆನೆಯನ್ನ ಪಡೆದ ಅಂತೇಳಿ ಹೇಳಲಾಗ್ತಾ ಇದೆ. ಇವನ ವಂಶಜ ಪದ್ಮನಾಭ. ಇವನಿಗೆ 2 ಗಂಡು ಮಕ್ಕಳಿದ್ರಂತೆ. ಉಜ್ಜಯಿನಿಯ ಮಹೀಪಾಲ ಇವನ ವಿರುದ್ಧ ದಂಡೆತ್ತಿ ಬಂದಾಗ ಇವನು ತನ್ನ ಮಕ್ಕಳನ್ನ ದಕ್ಷಿಣಕ್ಕೆ ಕಳಿಸೋಕ್ಕಿಂತ ಮುಂಚೆ ಆ 2 ಮಕ್ಕಳಿಗೆ ದಡಿಗ ಮಾಧವ ಅಂತೇಳಿ ಹೆಸರನ್ನ ಬದಲಿಸಿ ಕಳಿಸಿದ್ರಂತೆ. ಇವರು ಪೇರೂರಿಗೆ ಬಂದಾಗ ಸಿಂಹನಂದಿ ಎಂಬಂತಹ ಆಚಾರ್ಯರನ್ನ ಕಂಡು ಅವರಿಂದ ಶಿಕ್ಷಣ ಪಡೆದ್ರು. ಪದ್ಮಾವತಿ ದೇವಿಯ ಪ್ರಸಾದದಿಂದ ಒಂದು ಖಡ್ಗವನ್ನು ಕೂಡ ಪಡೆದು ಅದರ ಪ್ರಭಾವದಿಂದ ಒಂದು ರಾಜ್ಯಾಧಿಪತ್ಯವನ್ನೇ ಸ್ಥಾಪಿಸಿದ್ರು ಅಂತ ಹೇಳಿ ಇವರ ಮೂಲಕ್ಕೆ ಸಂಬಂಧಿಸಿದಂತೆ ಶಾಸನಗಳು ಹೇಳಲಾಗಿರುವಂತ ಇನ್ನೊಂದು ಕತೆ ಇದಾಗಿದೆ. ಮೂರನೆಯದಾಗಿ ಒಂದು ಸಿದ್ಧಾಂತವನ್ನು ಹೇಳಲಾಗ್ತಾ ಇದೆ. ಕಣ್ವ ಮೂಲದ ಪ್ರಕಾರ ಇವರು ಕಣ್ವ ವಂಶದವರು. ಇವರು ತಮಿಳು ಮೂಲದಿಂದ ಮೂಲತಃ ಕೊಯಂಬತ್ತೂರು ಜಿಲ್ಲೆಯ ಪೆರೂರು ಸ್ಥಳದಿಂದ ಬಂದವರು ಅಂತೇಳಿ ಹೇಳಲಾಗ್ತಾ ಇದೆ. ಚೋಳರು ಮತ್ತು ಗಂಗರು ಒಂದೇ ಮೂಲದಿಂದ ಬಂದಂತಹ
ದಾಯಾದಿಗಳು ಅಂತ ಹೇಳಲಾಗ್ತಾ ಇದೆ. ಮೂಲತಃ ಮೈಸೂರು, ಚಾಮರಾಜನಗರ, ಕೊಯಂಬತ್ತೂರು ಭಾಗಗಳಲ್ಲಿ ಕಂಡುಬರುವ ಕರ್ನಾಟಕ ಕ್ಷಾತ್ರ ಪರಂಪರೆಯ ಕ್ಷತ್ರಿಯ ಸಮುದಾಯದ ಉಪಪಂಗಡವಾದ ಸೂರ್ಯವಂಶಿ ತೊರೆಯರ್ ಸಮುದಾಯದ ಸೂರ್ಯವಂಶ ಕುಲದವರು ಎಂಬ ಅಭಿಪ್ರಾಯವಿದೆ. ಕರ್ನಾಟಕದಲ್ಲಿ ಇವರನ್ನ ರೈತಾಪಿ ವರ್ಗದವರು ಅಂತ ಕರೆಯಲಾಗ್ತಾ ಇದೆ. ಗಂಗಾ ಎಂಬುದು ಇವರ ಬಿರುದಾಗಿದೆ. ಕೊಂಗನಾಡಿನಿಂದ ಬಂದಂತಹ ಕಾರಣ ಇವರನ್ನ ಕೊಂಗರು ಅಂತ ಕರೀತಾ ಇದ್ರು. ಕಾಲಕ್ರಮೇಣ ಇದು ಗಂಗರು ಅಂತ ಬದಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ.